ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಜೆಡಿಎಸ್ ಗೃಹ ಕಚೇರಿಯಲ್ಲಿ ಕೆಂಪೇಗೌಡರ ಜಯಂತಿ ಆಚರಣೆ. ಚಿಂತಾಮಣಿ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವದ ಅಂಗವಾಗಿ ನಗರದ ಮಾಜಿ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಅವರ ಗೃಹ ಕಚೇರಿಯಲ್ಲಿ ಜೆಡಿಎಸ್ ಕಚೇರಿ ಸರಳ ಹಾಗೂ ಭಕ್ತಿಪೂರ್ವಕವಾಗಿ ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರ ಅನುಪಸ್ಥಿತಿಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಒಟ್ಟಾಗಿ ಸೇರಿ ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಎಲ್ಲರಿಗೂ ಸಿಹಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರಾದ ಶ್ರೀನಿವಾಸ್ ರೆಡ್ಡಿ, ವಕೀಲ ಮಂಜುನಾಥ್ ರೆಡ್ಡಿ, ಚಿಮುಲ್ ನಿರ್ದೇಶಕರಾದ ಕೃಷ್ಣಾರೆಡ್ಡಿ, ಅವಲಪ್ಪ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರು ಇಂದಿಗೆ ಸುಮಾರು 500 ವರ್ಷಗಳ ಹಿಂದೆಯೇ ಬೆಂಗಳೂರು ನಗರವು ಎಷ್ಟು ದೊಡ್ಡದಾಗಿ ಬೆಳೆಯಬಹುದು ಎಂಬ ಮುನ್ನಾಲೋಚನೆಯನ್ನು ಇಟ್ಟುಕೊಂಡು ನಗರವನ್ನು ಅತ್ಯಂತ ಯೋಜನಾಬದ್ಧವಾಗಿ ಕಟ್ಟಿದ ಮಹಾನ್ ವ್ಯಕ್ತಿ. ಅವರ ದೂರಾಲೋಚನೆ, ಆಳ್ವಿಕೆಯ ಬುದ್ಧಿ ಇಂದಿಗೂ ನಮಗೆಲ್ಲರಿಗೂ ಆದರ್ಶಪ್ರಾಯವಾಗಿದೆ ಎಂದರು. ಮುಂದುವರಿದು ಮಾತನಾಡಿದ ಅವರು ಎಲ್ಲಾ ಸಮುದಾಯದವರನ್ನು ಸಮಾನವಾಗಿ ಕಂಡು ರೈತರು ತಾವು ಬೆಳೆದ ಬೆಳೆಗಳನ್ನು ಮಾರಾಟ ಮಾಡಲು ಪ್ರತ್ಯೇಕ ಮಾರುಕಟ್ಟೆ ಹಾಗೂ ಪೇಟೆಗಳನ್ನು ನಿರ್ಮಿಸಿಕೊಟ್ಟ ಕೀರ್ತಿ ಅವರದ್ದಾಗಿದೆ. ಅಷ್ಟೇ ಅಲ್ಲದೆ 100 ಕೆರೆಕಟ್ಟೆಗಳನ್ನು ನಿರ್ಮಿಸುವ ಮೂಲಕ ನೀರಿನ ಸೌಕರ್ಯ ಒದಗಿಸಿದ್ದರು. ಅವರ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕಾಗಿದೆ. ಈ ವರ್ಷ ನಾಡಿನಲ್ಲಿ ಮಳೆ, ಬೆಳೆ ಚೆನ್ನಾಗಿ ಆಗಿ ಎಲ್ಲಾ ಜನರು ಸಮೃದ್ಧಿಯಿಂದ ಬಾಳುವಂತಾಗಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯರಾದ ದೇವಳಂ ಶಂಕರ್, ಅಲ್ಲಾ ಬಕಾಶ್, ವೆಂಕಟರವನಪ್ಪ, ಕೃಷ್ಣಮೂರ್ತಿ, ಮುಖಂಡರಾದ ಟಿಪ್ಪುನಗರ ಸುಧಾಕರ್, ಪ್ರಭಾಕರ, ಚಲಪತಿ, ಮುನ್ನಾ, ಅಫ್ಸರ್ ಪಾಷಾ, ಯೂನಿಸ್, ಅಪ್ಪು, ರಾಮಾಂಜಿ, ವೇಣು ಹಾಗೂ ಜೆಡಿಎಸ್ ಮುಖಂಡರು, ಸ್ಥಳೀಯ ನಾಯಕರು, ಅಪಾರ ಸಂಖ್ಯೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಮ್ಮ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವ ದಿವಸ ಎಲ್ರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಹೇಳ್ತಾ, ಈ ದಿವಸ ಮಹಾಪುರುಷರ ಒಂದು ನೆನಪಿನಲ್ಲಿ ನಾವು ಎಲ್ಲರೂ ಇವತ್ತು ಇಲ್ಲಿ ಸೇರಿ ಇಲ್ಲಿ ನಮ್ಮ ಜೆಡಿಎಸ್ ಆಫೀಸ್ ಏನಿದೆ ಇಲ್ಲಿ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಒಂದು ಅಂಗವಾಗಿ ಪೂಜೆಯನ್ನ ಮಾಡಿ ನಾವೆಲ್ಲ ಇಲ್ಲಿ ಒಂದು ಸಿಹಿ ತಗೊಳ್ಳೋದ್ರ ಮುಖಾಂತರ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೀವಿ. ಅದೇ ರೀತಿ ನಮಗೆ ನಮ್ಮ ನಾಯಕರಾದಂತ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಇವತ್ತು ಇಲ್ಲಿ ಇಲ್ಲದೆ ಹೋದ್ರು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಎಲ್ಲ ಮುಖಂಡರು ಸಹಿತ ಇಲ್ಲಿ ಸೇರಿ ನಾವು ಇವತ್ತು ಈ ಒಂದು ಜಯಂತ್ಯೋತ್ಸವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನು ಬೇರೆ ಕಡೆ ಹಲವಾರು ಕಡೆ ನಾಡಿನಾದ್ಯಂತ ಈ ಒಂದು ಸಂಭ್ರಮವನ್ನ ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಸಹಿತ ನಾನು ಅಭಿನಂದನೆಯನ್ನು ಹೇಳ್ತಾ, ಮಹಾಪ್ರಭುಗಳಾದಂತ ಕೆಂಪೇಗೌಡರು ನಮಗೆ ಹಾಕೊಟ್ಟಂತ ಹಾದಿ, ಅವರು ಬೆಂಗಳೂರನ್ನ ಕಟ್ಟಿದಂತ ಮಹಾನುಭಾವರು ಅಂತಂತ ಪ್ರತೀಕ. ಅವರು ಬೆಂಗಳೂರನ್ನ ಬಹಳ 500 ವರ್ಷದ ಹಿಂದೆನೆ ಯಾವ ರೀತಿ ಬೆಂಗಳೂರು ನಗರ ಬೆಳೀತದೆ, ಬೆಂಗಳೂರು ನಗರ ಎಷ್ಟು ದೊಡ್ಡದಾಗಿ ಬೆಳೀತದೆ, ಅದು ಯಾವ ರೀತಿ ಇರಬೇಕು ಅಂತ ಒಂದು ಮುಂದಾಲೋಚನೆ ಇಟ್ಕೊಂಡು ಅವತ್ತು ಬೆಂಗಳೂರಿಗೆ ಅಡಿಪಾಯ ಹಾಕಿದಂತ ಮಹಾನ್ ವ್ಯಕ್ತಿ. ಅವರ ದೂರಾಲೋಚನೆ, ಆಮೇಲೆ ಅವರ ಒಂದು ಆಳ್ವಿಕೆಯ ಒಂದು ಬುದ್ಧಿ, ಎಲ್ಲ ಸಮುದಾಯವರಿಗೂ ಸಹಿತ ಅವರು ನೀಡಿರ್ತಕ್ಕಂಥ ಒಂದು ಕೊಡುಗೆ. ಈಗ ನೀವು ನೋಡ್ಬೋದು ಸಾಕಷ್ಟು ಕೆರೆ ಕಟ್ಟೆಗಳನ್ನ ಅವರು ಕಟ್ಟಿದ್ದಾರೆ. ಪ್ರತಿಯೊಂದು ಸಮುದಾಯಕ್ಕೂ ಒಂದೊಂದು ಪೇಟೆಯನ್ನ ಮೀಸಲಿಟ್ಟಿದ್ದಾರೆ, ಮಾರ್ಕೆಟನ್ನು ಕಟ್ಟಿದ್ದಾರೆ. ನಾವಿವತ್ತೇನು ಬೆಂಗಳೂರಿನಲ್ಲಿ ಬಸ್ ನಿಲ್ದಾಣ, ಕೆಂಪೇಗೌಡ ಬಸ್ ನಿಲ್ದಾಣ ಮತ್ತೆ BTMC ಬಸ್ ನಿಲ್ದಾಣ ಏನಿದೆ ಎಲ್ಲಾನು ಒಂದು ಕೆರೆ, ಕೆಂಪಾಬುದ್ಧಿ ಕೆರೆ. ಸೊ ಆ ರೀತಿಯಾದಂತ 100 ಕೆರೆಗಳನ್ನ ಅವರು ಕಟ್ಟಿದ್ದಾರೆ. ರೈತರಿಗೆ ಸಹಾಯ ಮಾಡಿದ್ದಾರೆ. ರೈತರು ಬೆಳೆದಂತ ಸರಕುಗಳನ್ನ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆಗಳನ್ನ ಮಾಡಿದ್ದಾರೆ. ಎಲ್ಲಾ ಸಮುದಾಯವರಿಗೂ ಒಂದೊಂದು ಪೇಟೆ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿಕ್ಕೆ ಅವರು ಆ ದಿವಸದಲ್ಲೇ 5 ಶತಮಾನದ ಹಿಂದೆನೆ ಅವರು ಇವೆಲ್ಲಾನು ಮಾಡಿಕೊಟ್ಟು ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಹಸನಾದಂತ ಒಂದು ಬದುಕು ಬದುಕಲಿಕ್ಕೆ ದಾರಿಯನ್ನ ಮಾಡಿಕೊಟ್ಟಂತ ಮಹಾನ್ ಚೇತನ. ನಮ್ಮ ಎಲ್ಲರಿಗೂ ಸಹಿತ ಒಂದು ಉತ್ತಮವಾದಂತ ಮಾರ್ಗದರ್ಶನ ಅವರು ಆವತ್ತಿನ ದಿವಸನೇ ತೋರಿಸಿ ಹೋಗಿದ್ದಾರೆ. ಆದ್ರಿಂದ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕು.
ನಾವೆಲ್ಲರೂ ಅವರು ಒಂದು ಚಿಂತನೆಯಂತೆ ನಾವೆಲ್ಲರನ್ನು ಚೆನ್ನಾಗಿ ಬಾಳಬೇಕು, ನಮ್ಮ ಬದುಕನ್ನು ಹಸನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ಸಹಿತ ನನ್ನ ಅಭಿನಂದನೆ ಹೇಳ್ತಾ, ಮಾಧ್ಯಮದವ್ರಿಗೂ ಸಹಿತ ನನ್ನ ಅಭಿನಂದನೆ ಹೇಳ್ತಾ, ನಾಡಿನ ಎಲ್ಲ ಸಮಸ್ತ ಜನಾಂಗದವರೆಗೂ ಸಹಿತ ನಾನು ಕೆಂಪೇಗೌಡ ಜಯಂತಿ ದಿವಸ ಅಭಿನಂದನೆ ಹೇಳ್ತಾ ನನ್ನ ಮಾತಿಗೆ ವಿರಾಮ. ಅವರ ಗೃಹ ಕಚೇರಿನಲ್ಲಿ ಇವತ್ತು ಕೆಂಪೇಗೌಡರ ಜಯಂತಿನ ನಾವು ಹಮ್ಮಿಕೊಂಡಿದ್ದೀವಿ. ಕೆಂಪೇಗೌಡರು ಇತಿಹಾಸ ಪುರುಷ. ಅವರು ಈ ಇತಿಹಾಸದಲ್ಲಿ ಒಂದು ಹೆಗ್ಗುರುತಾಗಿ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಅವರ ಆಡಳಿತದ ಅವಧಿಯಲ್ಲಿ ಯಾವುದೇ ಧರ್ಮ, ಜಾತಿ ಇವುಗಳನ್ನ ವಿಂಗಡಣೆ ಮಾಡದೆ ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಏನು ಅವಶ್ಯಕತೆಗಳಿತ್ತು ಅದರ ತಗ್ಗಟ್ಟಾಗಿ ಅಭಿವೃದ್ಧಿಗಳು ಮಾಡಿದ್ದಾರೆ. ಮತ್ತೆ ಎಲ್ಲ ಸಮುದಾಯದ ಜನಗಳನ್ನು ಕೂಡ ಅವರು ಮುನ್ನಡೆಸಿಕೊಂಡು ಕೈ ಹಿಡಿದು ಕರ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಸರ್ವಶ್ರೇಷ್ಠ ವ್ಯಕ್ತಿ ಏನಾದರೂ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕೆಂಪೇಗೌಡರು ಮಾತ್ರನೇ ಆಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಂಪೇಗೌಡರ ಜಯಂತಿ ಇವತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಗಿದೆ. ಇದನ್ನು ಯಾವಾಗ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಕೆಂಪೇಗೌಡರ ಆದರ್ಶಗಳನ್ನ ನಾವು ಯಾವುದೇ ಜಾತಿ ಜನಾಂಗದವರಾಗಿರ್ಲಿ, ಧರ್ಮದವರಾಗಿರ್ಲಿ, ನಾವು ಎಲ್ಲರೂ ಕೂಡ ಅವ್ರನ್ನ ಅಳವಡಿಸ್ಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನೂ ಅವ್ರ ಜೊತೆಲಿ ಕರ್ಕೊಂಡು ಹೋಗಿ ಆಡಳಿತ ನಡೆಸಕ್ಕಂಥ ಒಬ್ಬ ಏಕೈಕ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವ್ರ ಆದರ್ಶಗಳನ್ನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪಾಲನೆ ಮಾಡಬೇಕು ಅಂತ ಹೇಳ್ತೀನಿ. ಆಮೇಲೆ ಕೆಂಪೇಗೌಡರು ಎಲ್ಲ ರೀತಿಯಲ್ಲೂ ವ್ಯವಸಾಯಕ್ಕಾಗಲಿ, ಆಮೇಲೆ ಕೆರೆ ಕಟ್ಟೆಗಳನ್ನಾಗಲಿ ಅವರು ಹಲವಾರು ಅವರ ಕುಟುಂಬದ ಜನಗಳು ಪ್ರಾಣತ್ಯಾಗ ಕೂಡ ಮಾಡಿದ್ದಾರೆ. ಕೆರೆ ಕಟ್ಟೆಗಳಿಗೆ ಅವರೇ ಆಹಾರ ಕೂಡ ಹಾಕಿದ್ದಾರೆ. ಅವರ ಕುಟುಂಬದವರು ಒಳ್ಳೆ ಆಡಳಿತ ನಡೆಸಿ ಯಾವುದೇ ಕಪ್ಪು ಚುಕ್ತಿ ಇಲ್ಲದೆ ಬೆಳೆದಿರ್ತಕ್ಕಂಥ ಆಡಳಿತ ನೀಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಕೆಂಪೇಗೌಡರ ಜಯಂತಿಯ ಪ್ರಯುಕ್ತವಾಗಿ ಎಲ್ಲರಿಗೂ ನಾನು ಶುಭಾಶಯಗಳನ್ನ ತಿಳಿಸ್ತೇನೆ. ಕೆಂಪೇಗೌಡರ ಜಯಂತಿ ಇದೆ. ಬೆಂಗಳೂರು ನಾಡುಕಟ್ಟಿದಂಥ ಮಹಾನ್ ಭಾವನಾತ್ಮ ಆತನ ಆದರ್ಶಗಳಿಂದ ನಾವೆಲ್ಲರೂ ಬಾಳಬೇಕು ಅಂತೇಳಿ ನಾನು ಆಶಿಸ್ತೇನೆ. ಇವತ್ತು ಬೆಂಗಳೂರು ಅಷ್ಟು ಮಟ್ಟಕ್ಕೆ ಬೆಳೀಬೇಕಾದ್ರೆ ಆತನೇ ಕಾರಣ, ಆತನದೇ ಅಂತ ಎಲ್ಲರೂ ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ. ಸರಿ, ಈ ವರ್ಷ ಮಳೆ ಬೆಳೆಗಳು ಚೆನ್ನಾಗಾಗಿ ಎಲ್ಲ ಜನಗಳು ಸಮೃದ್ಧಿಯ ಬಾಳಿ ಬದುಕಬೇಕು ಅಂತೇಳಿ ನಾನು ಎರಡು ಮಾತನ್ನು